ಬೆಂಗಳೂರಿನಲ್ಲಿ ಪಾರ್ಟಿಗಳು ನಡೆಯೋದು ಮಾಮೂಲಿ. ರಾತ್ರಿ ಆದ್ರೆ ಸಾಕು ಪಾರ್ಟಿಗಳಿಗೇನು ಬರ ಇರೋದಿಲ್ಲ. ಆದ್ರೆ ಇದೆಲ್ಲ ದೊಡ್ಡವ್ರ ವಿಷಯ. ಈಗ ಪುಟಾಣಿಗಳು ಕೂಡ ಪಾರ್ಟಿ ಮಾಡೋಕ್ ನಿಂತಿದ್ದಾರೆ. ಅದ್ ಹೇಗೆ ಅಂತೀರಾ? ನೀವೇ ನೋಡಿ. ಕ್ರಿಸ್ಮಸ್ ಕ್ಯಾಪ್ ಧರಿಸಿ ಮಿಂಚ್ತಿರೋ ಚಿಣ್ಣರು, ಜ್ಯೂಸ್ ಹೀರುತ್ತಾ ಕುಳಿತಿರೋ ಪುಟಾಣಿಗಳು. ಇವತ್ತು ನಗರದ ಎಂಜಿ ರಸ್ತೆಯಲ್ಲಿರೋ ಬಾಲ್ಟನ್ ಸೆಂಟರ್ನಲ್ಲಿ ಮಕ್ಕಳಿಗೆ ಅಂತಾನೆ ಕ್ರಿಸ್ಮಸ್ ಪಾರ್ಟಿಯೊಂದನ್ನ ಆಯೋಜಿಸಲಾಗಿತ್ತು. ಈ ಪಾರ್ಟಿಯಲ್ಲಿ ಮಕ್ಕಳು ಹಾಡಿ ಕುಣಿದು ಫುಲ್ ಎಂಜಾಯ್ ಮಾಡಿದ್ರು. ಇನ್ನು ಮಕ್ಕಳ ಪೋಷಕರು ಸಹ ಮಕ್ಕಳಿಗಾಗಿ ಆಯೋಜಿಸಲಾಗಿದ್ದ ಕ್ರಿಸ್ಮಸ್ ಪಾರ್ಟಿಯನ್ನು ಕಂಡು ಸಂತಸ ವ್ಯಕ್ತಪಡಿಸಿದ್ರು. I think they're having a good time. All of them are really smiling and happy and giving their old toys. I think it's a good thing for the kids to know the generosity and give out their old toys. ಈ ಪಾರ್ಟಿಯ ಮತ್ತೊಂದು ವಿಶೇಷ ಅಂದ್ರೆ ಬೇರೆ ಬೇರೆ ಸ್ಕೂಲ್ಗಳಿಂದ ಬಂದಿದ್ದ ಸುಮಾರು 30ಕ್ಕೂ ಹೆಚ್ಚು ಮಕ್ಕಳು ತಾವು ಮನೆಯಿಂದ ತಂದಿದ್ದ ಉಡುಗೊರೆಗಳನ್ನ ಇತರೆ ಫ್ರೆಂಡ್ಸ್ಗಳಿಗೆ ನೀಡಿದ್ರು. ಈ ವೇಳೆ ಒಬ್ಬರನ್ನೊಬ್ಬರು ಪರಿಚಯಿಸಿಕೊಂಡ್ರು. ಈ ರೀತಿ ಮಾಡೋದ್ರಿಂದ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಬೌದ್ಧಿಕ ಶಕ್ತಿ ಬೆಳೆಯುತ್ತೆ ಅನ್ನೋದು ಶಿಕ್ಷಕರ ಮಾತು. ಒಂದು ಜನರಾಸಿಟಿ ಅನ್ನೋದು ಅವರಲ್ಲಿ ಹುಟ್ಟುತ್ತೆ. ಅಂದರೆ ಏನರ್ಥ ಅಂದರೆ ಈಗ ಅವರಿಗೆ ನಾವಿನ್ನು ನಮ್ಮ ವಸ್ತುಗಳನ್ನು, ನಮ್ಮಲ್ಲಿರೋವಂಥ ವಸ್ತುಗಳನ್ನು ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ಬೇಕು. ಅದರಿಂದ ಯಾವ ರೀತಿ ಹ್ಯಾಪಿನೆಸ್ ಸಿಕ್ಕುತ್ತೆ. ಆಮೇಲೆ ಇನ್ನಿಂದ ಮುಂದೆ ಇದು ಮಾತ್ರ ಬರೀ ಟಾಯ್ಸ್ ಶೇರ್ ಮಾಡೋದ್ರಿಂದ ಅಂತಲ್ಲ, ಮುಂದೆ ಜೀವನದಲ್ಲೂ ಅವರಿಗೆ ತಮ್ಮಲ್ಲಿರುವಂಥ ವಸ್ತುಗಳನ್ನು ಬೇರೆಯವ್ರಿಗೆ ಕೊಟ್ಟಾಗ ಅವರಿಗೆ ಸಿಗುವಂಥ ಹ್ಯಾಪಿನೆಸ್ಸು ಅವರಿಗೀಗ ಗೊತ್ತಾಗುತ್ತೆ. ಆಮೇಲೆ ಒಂದು ರೀತಿಯಾಗಿ ನಾವು ಶೇರ್ ಮಾಡುವಂಥ ಹ್ಯಾಬಿಟ್ನ ಇವರಿಗೆ ಕಲಿಸ್ಬೇಕು ಅಂತ. ಒಟ್ಟಲ್ಲಿ ಬೆಂಗಳೂರಿನಂತಹ ಹೈಫೈ ಸಿಟಿಯಲ್ಲಿ ಈಗಾಗಲೇ ಸಾಕಷ್ಟು ಪಾರ್ಟಿಗಳು ರೆಡಿ ಆಗ್ತಾ ಇವೆ. ಆದ್ರೆ ಈ ಮಕ್ಕಳ ಪಾರ್ಟಿ ಮಾತ್ರ ನಿಜಕ್ಕೂ ವಿಭಿನ್ನವಾಗಿತ್ತು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಶೇಷತೆಯೊಂದಿಗೆ ಪಾರ್ಟಿ ಆಯೋಜನೆ ಮಾಡಿ ಮಕ್ಕಳ ಹೊಸ ಲೋಕವೇ ಸೃಷ್ಟಿಯಾದ್ರೂ ಅಚ್ಚರಿಯಿಲ್ಲ. ಪ್ರಮೋದ್, TV9 ಬೆಂಗಳೂರು.